ಈ ಬ್ಲಾಕ್ ಪುಟ್ಕೋಸಿ ಹಿಡ್ಕೊಂಡು ಈ ಮಿಂಡ್ರು ಕೊಟ್ಟಿದ್ವಿ ವ್ಯವಸ್ಥೆ ಹಿಡ್ಕೊಂಡು ಬಂದಿರೋರೆಲ್ಲ ಜನ ನಾಯಕರುಗಳು. ಶಬಾಷ್, ಓಪನಿಂಗು ಸೂಪರ್. ಏನ್ ಕತ್ತೆ ಕಾಯಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದೀರಾ ನೀವು ಕುತ್ಕೊಳಕ್ಕೆ? ಏನ್ ಮಾಡ್ಕೊಂತಿದ್ದೀರಾ? ನಾವು ಗುಲಾಮ್ರುಗಳ ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದೀವಿ ನಾವು. ಪ್ರಜೆ ಕೇಳ್ತಾ ಇದ್ದೀನಿ ಮಿಸ್ಟರ್ ಮಂತ್ರಿಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಲ್ಲ, ತಲೆ ಹಿಡಕರಿಂದ ತಲೆ ಹಿಡಕರಿಗಾಗಿ ತಲೆ ಹಿಡಕರಿಗೋಸ್ಕರ ಪ್ರಭುತ್ವ ಇದು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇವ್ರು ಫಸ್ಟ್ ಬ್ಲಾಕ್ ಪುಟ್ಕೋಸಿಯಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲಾಕ್ ಪುಟ್ಕೋಸಿ ಹೊಡಿತಾನೆ. ಅವ್ನು ಬಂದನೆಲ್ಲ DNA ರಿಪೋರ್ಟ್ ಇದಾನೆ ಕೊಡೋದು. ನೀನು ಅಪ್ಪುಡ್ದೀಯಾ? ಇಲ್ಲ ಮಿಡ್ರು ಕುಡಿದೀಯಾ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಿಮ್ಮ ಥರ್ಡ್ ಕ್ಲಾಸ್ ರಾಜಕೀಯ ವ್ಯವಸ್ಥೆ, ಈ ವ್ಯವಸ್ಥೆನ ಆ ಲೆವೆಲ್ ತಗೊಂಬಂತ ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಇವ್ರು ಯಾರೂ ಕೂಡ ಸಮಾಜವನ್ನು ಉದ್ಧಾರ ಮಾಡೋಂಥ ಮಂತ್ರಿಗಳಲ್ಲ. ಸಮಾಜವನ್ನು ತಮ್ಮ ತೇವಲು ತೀಟಿಗೆ ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರುವಂಥ ತಲೆ ಹಿಡುಕರುಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ ಇವರಿಗೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ನಮ್ಮ ಟ್ಯಾಕ್ಸ್ ದುಡ್ಡು ರೀ DK ಶಿವಕುಮಾರ್ಗೆ ಸಂಬಳ ಕೊಡ್ತಾ ಇರೋದು. ಏನ ಅವ್ರ ಅಪ್ಪನ ಮನೆಯಿಂದ ತಗೊಂಬಂದು ಏನಾರು DK ಶಿವಕುಮಾರ್ಗೆ ಏನಾರು ಸಂಬಳ ಕೊಡ್ತಾ ಇದಾರ? ನಿಮ್ಮನ್ನು ಪುಟ್ಕೋಸಿ, ಬ್ಲಾಕ್ ಪುಟ್ಕೋಸಿನ ತಲೆ ಮೇಕ ಹಾಕಿ ಜನ ಕಳಿಸ್ತಾರೆ ಅಲ್ಲಿಂದಲೇ. ಅವತ್ತೇ ಪೂರ್ವಜರಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ರೈತರು. ಯಾವುದು? ನಾವು ಮಕ್ಕಳು ಮಕ್ಕಳುಗಳಿಂದಲೂ ಮುತ್ತಾತಗಳಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬರ್ತಿರೋದು. ನೀವು ಆಯ್ತು, ಆಮೇಲೆ ರೈತರ? ಹೌದು, ನಾವು ರೈತರೇ. ನಮ್ಮ ಮುಖ್ಯಮಂತ್ರಿಗಳು ನೀವು ರೈತರೇ ಅಲ್ಲ ಅಂತಾರೆ. ರೈತರೇ ಅಲ್ಲ ಅಂದ್ರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂತ ಇದಾರ್ರಿ. ಇದು ಇವತ್ತು ರಿಯಲ್ ಎಸ್ಟೇಟ್ ಮಾಡಕ್ ಬಂದಿರೋದು, ಅಭಿವೃದ್ಧಿ ಮಾಡಕ್ಕಲ್ಲ. ಇವು ಟೌನ್ಶಿಪ್ ಮಾಡ್ತಾರಂಥದ್ದು, ಇದು ಮಾಡ್ತಾ ಇರೋದು. ಈಗ KEDB ವಶ ಪಡ್ಕೊಂತಿರೋದು ಅಭಿವೃದ್ಧಿಗೋಸ್ಕರ. ಏನು ಅಭಿವೃದ್ಧಿ ಮಾಡಬೇಕು? ನೀರಾವರಿ ಯೋಜನೆಗಳು ತರಬೇಕು. ಅಭಿವೃದ್ಧಿ ಅಂದರೆ ನೀರಾವರಿ ಯೋಜನೆಗಳು ತರಬೇಕು. ಆಮೇಲೆ ರೋಡ್ಗಳು ಬರಬೇಕು, ಹೈವೇಗಳು ಯಾವಾರ ಬರಬೇಕು. ರಿಯಲ್ ಎಸ್ಟೇಟು, ಇವ್ರು ರಿಯಲ್ ಎಸ್ಟೇಟ್ ಪ್ರಕಾರ ಮಾತಾಡೋದಾದರೆ ಇವ್ರವು ಎಷ್ಟೋ ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಷ್ಟೋ ವಿಲ್ಲಾಗಳಿದ್ದಾವೆ. ಒಂದು ಫ್ಲಾಟ್ಸ್ ರೇಟ್ ಎಷ್ಟು? ಒಂದು ವಿಲ್ಲಾ ರೇಟ್ ಎಷ್ಟು? 4.5 5 ಕೋಟಿ ಒಂದು ವಿಲ್ಲಾ ಪ್ರೈಸು. ಒಬ್ಬ ರೈತ ಕೊಡ್ತಾ ಇರೋದು ಎಷ್ಟು? ಒಂದು ಎಕರೆಗೆ ನೀವು 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾರು ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮನೆಯಿಂದ ಕೊಡ್ತೀರಾ? ನಿಮ್ಮ ಮನೆಯಿಂದ ಕೊಡ್ತೀರಾ? ಇಲ್ಲ, ಚಾನ್ಸೇ ಇಲ್ಲ. ಇಲ್ವಲ್ಲ. ಜನರ ದುಡ್ಡು KEDB ಬಂದಿದೆ, ಅದನ್ನು ಕೊಡ್ತೀನಿ ಅಂತೀರಾ. 50% ಕೊಡ್ತಾರತ್ತೆ. ಇನ್ನು 50% ಮಕ್ಕಳು ಮರ ಯಾವ ಸತ್ತೋದಾದ್ಮೇಲೆ 50% ಜಾಗ ಕೊಡ್ತೀನಿ ಅಂತ ಹೇಳ್ತೀರಾ. ಅದನ್ನು ತಗೊಳೋದಾದ್ರೂ ಹೆಂಗೆ? ಆ ತಗೊಳಕ್ಕೆ ಪ್ರೊಸೀಜರು ನ್ಯಾಯವಾಗಿರೋದಿಲ್ಲ. ಇರ್ತೀವೋ ಬಿಡ್ತೀವೋ ಗೊತ್ತೂ ಇಲ್ಲ. ಎರಡನೇದಾಗಿ 50% ತಗೊಂಡು ಕೈಗೆ ಬಂಗಾರದ ಚೈನ ನೀರಾಗಿರೋ ಹಾಕ್ಕೊಂಬಿಟ್ಟು ಓಡಾಡ್ಬಿಟ್ರೆ 2 ವರ್ಷಕ್ಕೆ ನಿಮ್ಮದು ಹಣ 1 ಕೋಟಿ ಮುಗಿದೋಗ್ತೈತಿ. ಮುಗಿದೋಗುತ್ತೆ. ಮುಗಿದೋದ್ಮೇಲೆ ನಾವೇನು ಭಿಕ್ಷುಕರಾಗಬೇಕಾ? ಇವತ್ತು ನೋಡಿ, ಸಿಂಪಲ್ ಲಾಜಿಕ್. ಇದು ಬೆಂಗಳೂರಿಂದ ಹತ್ರ ಇರುವಂಥ ಜಾಗ, ಭಾಳ ನಿಯರೆಸ್ಟ್ ಇರುವಂಥ ಜಾಗ. ದಿನನಿತ್ಯ ಏನು ಬೆಳೀತೋ ಗೊತ್ತಿಲ್ಲ, ಭೂಮಿ ರೇಟ್ ಬೆಳೀತಾ ಇದೆ. ಹೌದಪ್ಪ, ಹೌದು. ಇವತ್ತು MNC ಕಂಪ್ನಿಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ. ಇವತ್ತು 4 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಹೊರಗೆ ಬಂದುಬಿಟ್ಟಿದ್ದಾವೆ, ನಮಗೆ ಕಣ್ಣಿಗೆ ಕಾಣಂಗೆ. ಇನ್ನೂ ಒಳಗೆ ಎಷ್ಟು ಹೋಗಿದಾವೋ ಗೊತ್ತಿಲ್ಲ. ಆದರೆ ಬಿಕಾರಿ ಆಗಿರೋರು ಈ ಕಂಪ್ನಿಯಲ್ಲಿ ಕೆಲಸ ಮಾಡೋವಂಥವ್ರು ಬಿಕಾರಿ ಆಗಿದ್ದಾರೆ, ರೈತರ ಬಿಕಾರಿ ಆಗಿಲ್ಲ. ಇವತ್ತು ಭಾರತದ GDP ಉತ್ತುಂಗಕ್ಕೆ ಹೋಗಿರೋದು ಯಾರಿಂದ ಗೊತ್ತಾ? ರೈತರು ಕೆಲಸ ಮಾಡ್ಕೊಂಡು ಇರೋದ್ರಿಂದ ಹೋಗಿರೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ MNC ಕಂಪ್ನಿಗಳಿಂದ GDP ಬೆಳವಣಿಗೆ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾವೆ. ಇನ್ನೊಬ್ಬರ ಹತ್ರ ಕೈ ಚಾಚಿ ಕೈ ಬೇಡಿ ಬದುಕ್ತಾ ಇಲ್ಲ. ಅವನು ಎಲ್ಲಿ ಮುಂಟ ಕಂಪ್ನಿಯನ್ನು ಕೆಲಸ ಕೊಡ್ತಾನೆ, ಕಂಪ್ನಿ ಇರೋ ಮುಂಟ ಕೆಲಸ ಕೊಡ್ತಾನೆ. ನಮ್ಮ ಮುತ್ತಾತಗಳಿಂದ ಕೆಲಸ ಕೊಡ್ತಾ ಇರೋದು ಇದು ರೀ. ನಾಳೆ ದಿವಸ DK ಶಿವಕುಮಾರ್ ಮನೆಗೆ ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಹೋಗೋಕ್ಕಾಗುತ್ತಾ? ನಾವುಗಳು ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ವಾಚ್ಮ್ಯಾನ್ಗಳಾಗ ಹೋಗಿ ನಿಂತ್ಕೊಳಕ್ಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೀವು ಇದನ್ನ ಮಾಡ್ಕೊಂಬಂದಿರ ಅಂದರೆ ನಿಮ್ದು ಇದೆಯಲ್ಲಪ್ಪ ಜಮೀನು, 1000 ಕೋಟಿ ಒಡೆಯಿರಲ್ಲಪ್ಪ. ನೀವು ಹೋಗಿ ಅಲ್ಲಿ ಮಾಡಿ, ನೀವು ಅಲ್ಲಿ ನಿವೇಶನಗಳ ಮಾಡಿ, ಅಲ್ಲಿ ಅಭಿವೃದ್ಧಿ ಮಾಡಿ, ನೀವು ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ಕೊಂಬಂದಿರೋರು ಮಾಡ್ಕೊಳ್ಳಿ. ಇಲ್ಲೇಕೆ ರೈತರನ್ನ ಗುಳೆಬ್ರುಸ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಇಲ್ಲಿ 80% ಅಂತ ರೈತರು ಹೇಳ್ತಿದ್ದೀರಲ್ಲ, ಎಲ್ಲಿದ್ದಾರೆ 80%? ಇವತ್ತು ಎಷ್ಟು ಜನ ಸೇರಿದ್ದು ಸರ್? ಎಷ್ಟು ಜನ ಸೇರಿದ್ದಾರೆ? ಇವತ್ತು 475 ದಿವಸ, 1.5 ವರ್ಷದಿಂದ ಇವರು ಕುತ್ಕೊಂಡಿದ್ದಾರಲ್ಲ. ಮಾನ ಮರ್ಯಾದೆ ಬೇಡ ಮುಖ್ಯಮಂತ್ರಿ ಆದಂಥವ್ರಿಗೆ? ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಮಾನ ಮರ್ಯಾದೆ ಅಲ್ವೇನ್ರಿ? ನೀನು ಎಷ್ಟಾರ 1000 ಕೋಟಿಗೆ ಬದುಕಪ್ಪ ನೀನು. ನಾನು ಕಷ್ಟಪಟ್ಟೆ ದುಡ್ಡು ತಿನ್ನೋದು, ಆಯಿತಾ? ನೀನು ದುಡ್ಡು ನೋಡಲಿಲ್ಲ ಅಂದರೆ ಮಂಕಣಕ್ಕೆ ಬರಲ್ಲ, ನಿದ್ದು ಬರಲ್ಲ. ಕಷ್ಟಪಟ್ಟು ದುಡ್ಡು ತಿನ್ನಲಿಲ್ಲ ಅಂದರೆ ನಮಗೆ ನಿದ್ದು ಬರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ರೀ ರೈತರ ತಾಕತ್ತು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ ನಾವು, 4 ಜನಕ್ಕೆ ಅನ್ನ ಹಾಕ್ತಿದ್ವಿ. ಇವತ್ತು ಬಂದ್ಬಿಟ್ಟು ಇದು ಅಷ್ಟು ಏನೋ 9600 ಎಕರೆ ಗೂಡಿಸ್ಬಿಡ್ತೀನಿ, ಟೌನ್ಶಿಪ್ ಮಾಡ್ತೀನಿ ಅಂತೀಯಲ್ಲ. ಬೆಂಗಳೂರಲ್ಲಿ ಒಂದು ಮರ ಕರಿಬೇಕು ಅಂದರೆ ಪರ್ಮಿಷನ್ ಬೇಕು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ ಅಲ್ವಾ? ಪರಿಸರವಾದಿಗಳು ಇಷ್ಟು ಕೋಟಿಗಟ್ಟಲೆ ಮರಗಳಿದಾವಲ್ಲ, ಪರಿಸರವಾದಿಗಳು ಬಿಟ್ಬಿಡ್ತಾರಾ? ಇಲ್ಲ. ಹೋಗಿ ಸಕಲ ಜೀವರಾಶಿಗಳಿಗೂ ಅನ್ನ ಸಿಗ್ತಾ ಇತ್ತಲ್ಲ ಈ ನೆಲದಲ್ಲಿ. ಸಕಲ ಜೀವರಾಶಿಗಳಿಗೆ ಏನು ಕೊಡ್ತೀಯ ನೀನು? ಮತ್ತೆ
ಭೇಟಿಯಾಗೋಣ. ನಮಸ್ಕಾರ.